ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವ್ಲಾಗು ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಹೌದು, ತುಂಬ ಧೈರ್ಯ ಮಾಡಿ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಏನಾದರೂ ರಿಪೀಟೆಡ್ ವರ್ಡ್ಸ್ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಯಾಕೆಂದರೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಮತ್ತಿನ್ನು ಇನ್ನೊಂದೇನಪ್ಪ ಈ ವ್ಲಾಗ್ನ ವಿಶೇಷತೆ ಅಂತ ಅಂದರೆ ತುಂಬ ಯೂಸ್ಫುಲ್ ಆಗುವಂಥ ವ್ಲಾಗ್ ಅಂತಲೇ ಹೇಳ್ಬೋದು, ಎಕ್ಸ್ಪೆಷಲಿ ಲೇಡೀಸ್ಗೆ. ನನಗೆ ಗೊತ್ತಿರೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಏನಂದರೆ ಇದನ್ನು ಆ್ಯಕ್ಚುಲಿ ತುಂಬ ದಿನಗಳ ಮುಂಚೆನೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಮಾಡೋದಕ್ಕಾಗೇ ಇರಲಿಲ್ಲ. ಯಾಕೆಂದರೆ ಇದು ಒಬ್ಬಳೇ ಮಾಡೋ ಅಂಥದ್ದಲ್ಲ, ಒಬ್ರಿಗೆ ಅಂದರೆ ನನ್ನ ಜೊತೆಗೆ ಒಬ್ಬರು ಹೆಲ್ಪ್ ಬೇಕಾಗಿತ್ತು. ಅದಕ್ಕೋಸ್ಕರ ಇದು ಪೋಸ್ಟ್ಪೋನ್ ಆಗ್ತಾನೇ ಹೋಯಿತು. ಏನಂದರೆ ಈ ವ್ಲಾಗ್ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸ್ಯಾರಿ ಪ್ರೀಪ್ಲೇಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಸ್ಯಾರಿ ಅಂದರೆ ತುಂಬಾ ಇಷ್ಟ, ಉಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟಪಡ್ತಾರೆ. ಬಟ್ ಆದರೆ ಅದನ್ನು ಉಡಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಅಂಥವ್ರಿಗೆ ಈ ಒಂದು ವ್ಲಾಗ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದರೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಒಂದು ಸ್ಯಾರಿ ಪ್ರೀಪ್ಲೇಟಿಂಗು ಏನಕ್ಕಪ್ಪ ಇಷ್ಟೊಂದು ಟ್ರೆಂಡಿಂಗಲ್ಲಿದೆ ಅಂತ ಅಂದರೆ ಸ್ಯಾರಿನ ಉಡೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾವು ಪರ್ಫೆಕ್ಟಾಗಿ ಉಡಬೇಕು ಅನ್ನೋ ಒಂದು ಮೈಂಡ್ ಥಾಟ್ ಇದೆ. ಅಂದರೆ ಹೇಗೇಗೋ ಉಟ್ಕೊಂಡು ಹೋಗಬೇಕು ಅನ್ನೋರ ಸಂಖ್ಯೆ ಕಮ್ಮಿ. ಮುಂಚೆ ಆ ಥರ ಉಡ್ತಿದ್ರೇನೋ, ಬಟ್ ಇವಾಗ ಏನಂದರೆ ನೀಟಾಗಿ ಉಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಅದು ಒಂದು ಇರ್ಬೋದು ರೀಸನ್ನು. ಮತ್ತಿನ್ನು ಈಗ ರೇಷ್ಮೆ ಸ್ಯಾರಿಗಳೆಲ್ಲ ಇರುತ್ತೆ, ಬಾರ್ಡರ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಈ ಥರದನ್ನೆಲ್ಲ ನಾವು ಆವಾಗ ಈ ಥರ ಹಿಂಗೆ ಸೀರೆನ ತೆಗೆದು ಉಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಮುಂಚೆನೇ ಪ್ಲೀಟ್ಸ್ ಮಾಡಿಕೊಂಡು ಅದನ್ನು ಐರನ್ ಮಾಡಿದರೆ ನಾವು ಪರ್ಫೆಕ್ಟಾಗಿ ಉಟ್ಕೋಬೋದು. ಆ ಒಂದು ರೀಸನ್ನು ಇರ್ಬೋದು. ಮತ್ತಿನ್ನು ಇತ್ತೀಚೆಗೆ ಇದು ಒಂದು ಉದ್ಯೋಗ ಥರನೂ ಆಗ್ತಿದೆ. ಅಂದರೆ ಈಗ ಸ್ಯಾರಿ ಪ್ರೀಪ್ಲೇಟಿಂಗ್, ಬಾಕ್ಸ್ ಫೋಲ್ಡಿಂಗು ಮಾಡ್ಕೊಡೋದ್ರಿಂದ ನಾವು ಮಾಡ್ಬೋದು. ಹಂಗಾಗಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಈ ಒಂದು ವ್ಲಾಗ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಯಾವ ರೀತಿ ಕಲಿತೆ ಅಂತ ಹೇಳೋದಾದರೆ, ಯೂಶ್ವಲಾಗಿ ನಾನು ಯಾವುದೇ ಥರ ಕ್ಲಾಸಸ್ಗೆ ಹೋಗಿ ಕಲ್ತಿಲ್ಲ. ನನಗೆ ಮುಂಚೆಯಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು. ಅಂದರೆ ಸ್ಯಾರಿ ಉಡೋದಾಗಿರ್ಬೋದು, ಈ ಥರ ಅಂದರೆ ಉಡಬೇಕು ಅನ್ನೋದಕ್ಕಿಂತ ನೀಟಾಗಿ ಉಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ಇತ್ತೀಚೆಗೆ ಜಾಸ್ತಿ ವೈರಲ್ ಆಗ್ತಾಯಿತ್ತಲ್ವ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಯಾರಿ ಪ್ರೀಪ್ಲೇಟು, ಬಾಕ್ಸ್ ಫೋಲ್ಡಿಂಗು ಈ ಥರದ್ದನ್ನೆಲ್ಲ ನೋಡ್ತಿದ್ದೆ. ನನಗೆ ಎಲ್ಲೂ ಸಹ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಯಾವೊಂದು ರೀಲ್ಸಲ್ಲೂ ಸಹ ನಾನು ನೋಡಿಲ್ಲ. ಅಂದರೆ ಫೋಲ್ಡಿಂಗ್ ಮಾಡೋದಾಗಿರ್ಬೋದು, ಪ್ಲೀಟ್ಸ್ ಮಾಡೋದಾಗಿರ್ಬೋದು, ಈ ಥರದ್ದನ್ನು ಅಷ್ಟೇ ನಾನು ವಾಚ್ ಮಾಡ್ತಿದ್ದೆ. ನಾನು ಹಂಗೆ ವಾಚ್ ಮಾಡ್ತಾ ನಾನು ಹಂಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡಿನೇ ಸಹ ನಾನು ಕಲ್ತ್ಕೊಂಡಿದ್ದು. ಕಂಪ್ಲೀಟಾಗಿ ನಾನು ಕಲಿಯೋದಕ್ಕೆ 1 ತಿಂಗಳು ಬೇಕಾಯಿತು ಅಂತಲೇ ಹೇಳ್ಬೋದು. ಅಂದರೆ 1 ತಿಂಗಳಲ್ಲಿ ನಾನು ಡೈಲಿ ಏನೂ ಮಾಡ್ತಿರಲಿಲ್ಲ. ನಾನು ಫ್ರೀ ಆದಾಗ ನನ್ನದೇ ಸ್ಯಾರಿನ ತೆಗೆದು ಪ್ಲೀಟ್ಸ್ ಮಾಡಿ ಅದನ್ನು ಐರನ್ ಯಾವ ಥರ ಮಾಡ್ತಿದ್ರು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನನಗೆ ಎಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಕಲ್ತ್ಕೊಂಡೆ. ಬಟ್ ನನಗೆ ಸ್ವಲ್ಪ ಬಾಕ್ಸ್ ಫೋಲ್ಡಿಂಗ್ ಸ್ವಲ್ಪ ಟೈಮ್ ಹಿಡಿಯಿತು. ಯಾವಾಗ ನಾನು ಪರ್ಫೆಕ್ಟಾಗಿ ಕಲಿತೆ ಅದನ್ನು ನಾನು ಏನು ಮಾಡಿದೆ ಅಂತ ಅಂದರೆ ವಿಡಿಯೋಸ್ನ ನನ್ನ ಒಂದು ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಏನಂದರೆ ನನಗೂ ಸಹ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸುಮಾರಾಗಿ ನಾನು ಇದರಿಂದ ಒಂದಷ್ಟು ಸಂಪಾದನೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ಖುಷಿ ವಿಚಾರ, ನಾನು ಯಾವುದೇ ಥರ ಕ್ಲಾಸಸ್ಗೆ ಹೋಗಿ ಕಲ್ತಿಲ್ಲ. ಮತ್ತಿನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನನಗೆ ಯಾವುದೇ ಥರ ವೀಡಿಯೋನೂ ಸಿಕ್ಕಿಲ್ಲ. ನನಗೆ ಸ್ವಲ್ಪ ಐಡಿಯಾ ಇದ್ದಿದ್ದರಿಂದ ನಾನು ಹಂಗೆ ಕಲ್ತ್ಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಬೇರೆ ಒಬ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೀರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಸಾಂಪ್ರದಾಯಿಕ ಹಬ್ಬಗಳಿಗೆ ನಾವು ಸೀರೆ ಉಟ್ಟು ಪೂಜೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಈಗ ಬರೀ ಮದುವೆ ಆಗಿರೋರು ಅಷ್ಟೇ ಸೀರೆ ಉಡಬೇಕು ಅಂತ ಏನೂ ಇಲ್ಲ. ಯಂಗ್ಸ್ಟರ್ಸು ಸಹ ತುಂಬ ಇಷ್ಟಪಡ್ತಾರೆ. ಎಂಥ ಮಾಡರ್ನ್ ಆಗಿರೋರು ಸಹ 1 ಟೈಮ್ ಆದರೂ ಸೀರೆ ಉಡಬೇಕು, ಅದು ಪರ್ಫೆಕ್ಟಾಗಿ ಅಂತ ಪಡ್ತಾರೆ. ಹಂಗಾಗಿ ಸೀರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದನ್ನು ನೀಟಾಗಿ ಉಡೋದು ಸಹ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳೋದಾದರೆ,
ಮೊದಲಿಗೆ ಒಂದು ಐರನ್ ಟೇಬಲ್ ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಮಗೆ ಸ್ಯಾರಿ ಪ್ಲೇಟಿಂಗ್ ಮಾಡೋದಕ್ಕೆ ಐರನ್ ಟೇಬಲು ತುಂಬಾ ಯೂಸ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಟಿಪಾಯಿ ಇತ್ತಲ್ವ, ಸೊ ಅದ್ರ ಮೇಲೆ ನಾನು ಇಟ್ಟು ಕಲ್ತ್ಕೊಂಡೆ. ಬಟ್ ಅದು ತುಂಬಾ ಪೇಯ್ನ್ ಬರುತ್ತೆ, ಬಾಡಿ ಪೇಯ್ನ್ ಬರುತ್ತೆ, ಆಗಲ್ಲ. ಇದು ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಯಾಕೆಂದರೆ ಸ್ಯಾರಿ ಎಲ್ಲ ನೆರಿಗೆ ಹಿಡಿಯೋದಕ್ಕೆ ಮತ್ತು ಇನ್ನು ಐರನ್ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫುಲ್ಲು ಕಲ್ತಾದಮೇಲೆ ನೀವು ಅರ್ನ್ ಮಾಡ್ತೀನಿ ಅಂತ ಅಂದರೆ ಈ ಥರದೊಂದು ಟೇಬಲ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಯ್ನ್ ಥಿಂಗು ಐರನ್ ಟೇಬಲ್, ಒಂದು ಐರನ್ ಬಾಕ್ಸ್ ಬೇಕಾಗುತ್ತೆ. ಸೊ ನೋಡಿ, ಈ ಥರದ್ದು ನಿಮ್ಮ ಮನೆಯಲ್ಲಿ ಯಾವುದಿದೆ ಬಟ್ ಸ್ವಲ್ಪ ಚೆನ್ನಾಗಿರೋ ಕಂಪ್ನಿದು ಯೂಸ್ ಮಾಡಬೇಕಾಗುತ್ತೆ. ಐರನ್ ಬಾಕ್ಸ್ ಬೇಕಾಗುತ್ತೆ. ಆದರೆ ನೆಕ್ಸ್ಟ್ ಬಂದರೆ ಈ ಥರ ನಮಗೆ ಸ್ಯಾರಿ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಕ್ಲಿಪ್ಸ್ ಬೇಕಾಗುತ್ತೆ. ಸೊ ಈ ಥರದ್ದು ಸ್ಟಾರ್ಟಿಂಗು ನಾವೊಂದು 2 ತೊಗೊಂಡ್ರೆ ಸಾಕಾಗುತ್ತೆ. ಅಂದರೆ ಸ್ಟಾರ್ಟಿಂಗು ಪ್ಲೇಟ್ಸ್ ಮಾಡ್ತೀನಿ ಅನ್ನೋರು ಒಂದು 4 ಕ್ಲಿಪ್ಸ್ ಆದರೂ ಬೇಕಾಗುತ್ತೆ. ಯಾಕೆಂತ ಅಂದರೆ ನಮಗೆ ಮಾಡುವಾಗ ಗ್ರಿಪ್ಸ್ ಸಿಗಬೇಕು. ಆಲ್ರೆಡಿ ಮಾಡಿರೋರಿಗೆ 2 ಇದ್ರೂ ಓಕೆ ಅನಿಸುತ್ತೆ. ಬಟ್ ಈ ಥರ ಮಿನಿಮಮ್ 2 ಆದರೂ ಕ್ಲಿಪ್ಸ್ ಬೇಕೇ ಆಗುತ್ತೆ. ನೆಕ್ಸ್ಟ್ ಬಂದು ಸೇಫ್ಟಿ ಪಿನ್ಸು. ಸೊ ಈ ಥರ ಸೇಫ್ಟಿ ಪಿನ್ಸ್ ಬೇಕಾಗುತ್ತೆ. ಒಂದು ಸ್ಯಾರಿಗೆ ಇಲ್ಲ ಅಂದ್ರೂ ಒಂದು ಕುಚ್ಚು ಹತ್ತತ್ರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಹಂಗಾಗಿ ಸೇಫ್ಟಿ ಪಿನ್ಸು. ನೆಕ್ಸ್ಟ್ ಬಂದು ಈ ಥರ ಪಿನ್ ಬೇಕಾಗುತ್ತೆ. ಇದು ಯಾಕೆ ಅಂತ ನಾನು ಮಾಡುವಾಗ ತೋರಿಸ್ತೀನಿ. ಈ ಥರ ಒಂದು ಪಿನ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಸ್ಯಾರಿ ಪ್ಲೇಟ್ ಮಾಡೋದಕ್ಕೂ ಮುಂಚೆ ನಾವು ಯಾರಿಗೆ ಸ್ಯಾರಿ ಮಾಡ್ತಾಯಿದ್ದೀವಿ ಅವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಟೇಪ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಥರದೊಂದು ಚಿಕ್ಕ ಡೈರಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಅವ್ರ ಮೆಜರ್ಮೆಂಟ್ನ ನಾವು ತೊಗೊಳ್ಬೇಕಲ್ವ, ಅದಕ್ಕೋಸ್ಕರ ಒಂದು ಚಿಕ್ಕ ಡೈರಿ ಮತ್ತು ಪೆನ್ನು. ಇದಿಷ್ಟು ಐಟಮ್ಸ್ ಇದ್ದರೆ ನಾವು ನೀಟಾಗಿ ಸ್ಯಾರಿ ಪ್ಲೇಟು ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೋದು. ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡೋ ಆಗಿಲ್ಲ. ನೋಡಿ, ಇಷ್ಟೇ ಬೇಕಾಗುತ್ತೆ. ಆರ್ಡ್ಲಿ ನಿಮಗೆ ಒಂದು ಟೇಬಲ್ ಬಂದು 1350 1500 ಒಳಗಡೆ ಸಿಕ್ಬಿಡುತ್ತೆ. ಇನ್ನು ಬಂದು ಈ ಕ್ಲಿಪ್ಸು, ಇದನ್ನು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಮೀಶೋದಲ್ಲೋ ಫ್ಲಿಪ್ಕಾರ್ಟಲ್ಲೋ ಗೊತ್ತಿಲ್ಲ, ಬಟ್ ಇದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು. ಇನ್ನು ಯೂಶ್ವಲಾಗಿ ಎಲ್ಲರ ಮನೇಲೂ ಐರನ್ ಬಾಕ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಬಂಡವಾಳ ಹಾಕೋ ನೆಸೆಸಿಟಿ ಇರಲ್ಲ. ಸೊ ಇದಿಷ್ಟು ಐಟಮ್ಸ್ ಇದ್ದರೆ ನಾವು ನೀಟಾಗಿ ಸ್ಯಾರಿ ಪ್ಲೇಟಿಂಗು ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಡಿ ಮೆಜರ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಕರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ನ ತೊಗೊಬೇಕು. ಸೊ ಇನ್ನು ಬಾಡಿ ಮೆಜರ್ಮೆಂಟು ಯಾವ ಥರ ಅಂತ ಅಂದರೆ ಯೂಶ್ವಲಾಗಿ ಅದು ನಾವು ಪ್ಲೇಟ್ಸ್ ಕಲ್ತ್ಕೊಂಡ್ಬಿಟ್ರೆ ನಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವ ಥರ ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ. ಸೊ ಬನ್ನಿ ಇವಾಗ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಸೆರಗು ತೊಗೊಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಈಗ ಬ್ಲೌಸ್ ಏನಿರುತ್ತೆ ಈ ಅಳತೆನಲ್ಲೇ ನಾವು ಈ ಥರ ಟೇಪನ್ನು ಇಡಬೇಕಾಗುತ್ತೆ. ಈ ಥರ ಟೇಪ್ನ ಇಟ್ಟು ಅವರು ಕೆಲವೊಬ್ಬರು ಸೆರಗನ್ನ ಉದ್ದ ಬಿಡ್ತಾರೆ, ಇನ್ನು ಕೆಲವೊಬ್ಬರು ಸ್ವಲ್ಪ ಶಾರ್ಟಾಗಿ ಹಾಕೊತಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಬಟ್ ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕು. ಅಂದರೆ ಯಾರಿಗೆ ಅಂತಂದರೆ ತುಂಬ ಸೆರಗು ಉದ್ದ ಬಿಡ್ತಾರಲ್ಲ ಅವ್ರಿಗೆ ನಾವು ಹೇಳಬೇಕು, ತುಂಬ ಸೆರಗು ಉದ್ದ ಬಿಟ್ಟರೆ ನರಿಗೆನಲ್ಲಿ ನಮಗೆ ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ಮಿನಿಮಮ್ ಆಗಿ ಎಷ್ಟು ಸೆರಗು ಬಿಡಬೇಕಾಗುತ್ತೆ ಲೆಂತ್ ಅನ್ನೋದಾದರೆ ನಮಗೆ ಇಲ್ಲಿ ಮಂಡಿ ಇರುತ್ತಲ್ವಾ, ಸೊ ಈ ಅಳತೆಗೆ ನಮಗೆ ಇಷ್ಟನ್ನು ಮಾತ್ರನೇ ನಾವು ಸೆರಗು ಅಳತೆನ ತೊಗೋಬೇಕಾಗುತ್ತೆ. ಬಟ್ ಇವ್ರದ್ದು ಬಂದು 38 ಇದೆ. ಸೊ ಈ ಅಳತೆಗೆ ಸೆರಗನ್ನ ತೊಗೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೆಜರ್ಮೆಂಟ್ ಬಂದು ನಾವು ಇಲ್ಲಿ ತೊಗೊಬೇಕಾಗುತ್ತೆ. ಇದು ಏನಕ್ಕೆ ಅಂತ ಅಂದರೆ ನಾವಿಲ್ಲಿ ಪ್ಲೀಟ್ಸು ಕೆಲವೊಬ್ರಿಗೆ ಅಗಲ ತೆಗೆದಿರ್ತೀವಿ ಪ್ಲೀಟ್ಸು, ಇನ್ನು ಕೆಲವೊಬ್ರಿಗೆ ತುಂಬ ಸಣ್ಣ ತೆಗೆದಿರ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಮೆಜರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಈ ಮೆಜರ್ಮೆಂಟು ಅಂದರೆ ನಾವು ಪ್ಲೀಟ್ಸ್ನ ಯಾವ ರೀತಿ ಸ್ಪ್ರೆಡ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಮೆಜರ್ಮೆಂಟ್ ತೊಗೊಳ್ಳೋದು. ಸೊ ನೋಡಿ, ಈ ರೀತಿ ತೊಗೊಬೇಕಾಗುತ್ತೆ ಸ್ಟ್ರೈಟ್. ನೋಡಿ, ಇಲ್ಲಿ ಕವರ್ ಆಗಬೇಕು, ಈ ಪೋರ್ಷನ್ ಕವರ್ ಆಗಬೇಕು ಅಂತ ಅಂದರೆ ಈ ರೀತಿ ಮೆಜರ್ಮೆಂಟ್ನ ತೊಗೊಬೇಕಾಗುತ್ತೆ. ಬಂದು 12 ಇದೆ. ಇನ್ನು ನೆಕ್ಸ್ಟ್ ಬಂದು ಸೊಂಟ ಅಳತೆ ತೊಗೋಬೇಕಾಗುತ್ತೆ. ಫಸ್ಟ್ ಬಂದು ಯಾವ ಥರ ಅಂತ ಅಂದರೆ ನೋಡಿ, ನಾವು ಇಲ್ಲಿ
ಫಸ್ಟು ಸೀರೆನ ನಾವು ಯಾವ ಕಡೆ ಲಾಕ್ ಮಾಡ್ತೀವಿ ಅಲ್ಲಿಂದ ಹಿಡಿದು ಒಂದು ಸುತ್ತು ನಾವು ಅಳತೆನ ತೊಗೊಬೇಕಾಗುತ್ತೆ. ಅಂದರೆ ಇವಾಗ ಫಸ್ಟ್ ಒಬ್ಬೊಬ್ಬರು ಇಲ್ಲಿ ಲಾಕ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಇನ್ನು ಈ ಕಡೆ ಲಾಕ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಈ ಸೈಡ್ ಲಾಕ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಒಬ್ಬೊಬ್ಬರು ಸೀರೆ ಉಡೋ ಮೆಥಡ್ ಬೇರೆ ಬೇರೆ ಥರ ಇರುತ್ತೆ. ಯೂಶಲಾಗಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕು. ಇನ್ನು ಕೆಲವೊಬ್ರು ಚೇಂಜಸ್ ಮಾಡ್ಕೊಳ್ಳೋದು ಇರುತ್ತೆ, ಇನ್ನು ಕೆಲವೊಬ್ರು ನಾವೇನೇ ಹೇಳಿದ್ರು ಅದೇ ಥರನೇ ಉಡ್ತಾರೆ. ಬಟ್ ಯೂಶಲಾಗಿ ಇಲ್ಲಿ ಏನಿದೆ ಈ ಮಂಡಿ ಈ ನೇರಿಗೆ ನಾವು ಫಸ್ಟು ಸೀರೆನ ಲಾಕ್ ಮಾಡಬೇಕಾಗುತ್ತೆ. ಸೊ ಈ ಅಳತೆನಲ್ಲಿ ಸ್ವಲ್ಪ ಅವರು ಬಾಡಿ ಫ್ರೀ ಬಿಟ್ಟಿರಬೇಕು. ಸೊ ಹಂಗಾಗಿ ಅವ್ರಿಗೆ ಹೇಳಬೇಕು ನಾವು ಅಳತೆ ತಗೊಳ್ಳುವಾಗ. ನೆಕ್ಸ್ಟು ಇಲ್ಲಿ ನಾವು ನರಿಗೆನ ಲಾಕ್ ಮಾಡ್ತೀವಲ್ವಾ, ಆ ಲೆಂತ್ ಅವ್ರದ್ದು ಫ್ರಂಟ್ ಇಲ್ಲಿ ಈ ಅಳತೆಗೆ ನಾವು ಇಲ್ಲಿ, ಸೊ ನಾವಿಲ್ಲಿ ನೆರಿಗೆನೆಲ್ಲ ಲಾಕ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿಂದ ಒಂದು ಸುತ್ತು ಬಂದು ಇಲ್ಲಿವರೆಗೂ ನಾವು ಅಳತೆನ ತೊಗೊಬೇಕಾಗುತ್ತೆ. ಇದು ಬಂದು 42 ಇದೆ. ಇನ್ನು ನೆಕ್ಸ್ಟ್ ಮೆಷರ್ಮೆಂಟ್ ಬಂದು ಇವಾಗ ನಾವು ಇಲ್ಲಿ ಸೆರಗಿಗೆ ನಾವಿಲ್ಲಿ ಲಾಕ್ ಮಾಡಿರ್ತೀವಿ ಅಂತ ಅಂದರೆ ಇಲ್ಲಿಂದ ನೆಕ್ಸ್ಟ್ ಒಂದು ಸುತ್ತು ನಾವು ಅಳತೆ ತೊಗೋಬೇಕಾಗುತ್ತೆ. ಇಲ್ಲಿ ಲಾಕ್ ಮಾಡಿ ನಮಗೆ ಈ ನೆರಿಗೆ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿಗೊಂದು ಅಳತೆ ತೊಗೋಬೇಕಾಗುತ್ತೆ. ನೆನಪಿರಲಿ ನೋಡಿ, ಈ ರೀತಿ ನಾವಿಲ್ಲಿ ಈ ಶೇಪ್ ತೊಗೊತೀವಿ ಅಲ್ವಾ, ಈ ಶೇಪಿಂದ ಇಲ್ಲಿಗೊಂದು ನಾವು ಪಿನ್ನಿಂದ ಸೆಕ್ಯೂರ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿಗೆ ನಾವು ನೆರಿಗೆನ ಕೂರಿಸೋದು. ಸೊ ಹಂಗಾಗಿ ಈ ಥರ ಹಿಡಿದು ನಾವು ಹಿಂಗೆ ಅಳತೆ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಯಾವ ನಂಬರ್ ಇದೆ 55 ಇದೆ. ಸೊ ಈ ಒಂದು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಯೂಶಲಾಗಿ 4 ಮೆಜರ್ಮೆಂಟ್ ನಾವು ತೊಗೋಬೇಕಾಗುತ್ತೆ. 4 ಮೆಜರ್ಮೆಂಟ್ ಇದ್ದರೆ ನಾವು ನೀಟಾಗಿ ಸ್ಯಾರಿ ಪ್ಲೇಟ್ನ ಮಾಡ್ಕೊಬೋದು. ಇನ್ನು ನಾವು ಮೆಜರ್ಮೆಂಟು ಯಾವ ಥರ ಬರ್ಕೊಳ್ಳೋದು ಅಂದರೆ ನೋಡಿ, ಈ ಥರ ಒಂದು ಚಿಕ್ಕ ಡೈರಿನ ಮೇಂಟೈನ್ ಮಾಡಿ. ಯಾಕೆಂದರೆ ಯಾವುದೋ ಒಂದು ಶೀಟಲ್ಲಿ ಬರ್ಕೊಂಡ್ರೆ ಅದು ನಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಪದೇ ಪದೇ ನಾವು ಕ್ಲೈಂಟ್ನ ಕೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಹೆಸ್ರನ್ನ ಬರ್ಕೊಳ್ಳಿ. ಅದ್ರ ಕೆಳಗಡೆ ನೋಡಿ ಈ ಥರ ನಮಗೆ ಯಾವ ಥರ ಅರ್ಥ ಆಗುತ್ತೆ ಆ ಥರ ನೋಡಿ. ಸೆರಗಿಗೆ ಬಂದು ಅವ್ರ ಮೆಜರ್ಮೆಂಟು 38 ಇದೆ. ಇನ್ನು ಚೆಸ್ಟ್ದು ಬಂದು 12 ಇದೆ. ಇನ್ನು ಫಸ್ಟು ಅಂದರೆ ನಾವೇನು ಫಸ್ಟದು ಸೀರೆನ ಲಾಕ್ ಮಾಡ್ತೀವಿ ಅಂದರೆ ಸೊಂಟ, ಅದ್ರದ್ದು ಮೆಜರ್ಮೆಂಟ್ ಬಂದು 42 ಇದೆ. ನೆಕ್ಸ್ಟ್ ಬಂದು ನಾವು ಮೇಲ್ಗಡೆ ಸೆರಗಿಂದ ತೊಗೊತೀವಲ್ಲ, ಸೊ ಆ ಮೆಜರ್ಮೆಂಟ್ ಬಂದು 55 ಇದೆ. ಈ ಥರ ಒಂದು ಮೆಜರ್ಮೆಂಟ್ನ ನೀವು ಬರ್ಕೊಬೋದು. ಯೂಶಲಾಗಿ 4 ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಮೊದಲಿಗೆ ಸ್ಯಾರಿ ಬಂದು ಐರನ್ ಆಗಿರಬೇಕು. ಸೊ ನಾವು ಕ್ಲೈಂಟ್ ಹತ್ರ ತೊಗೊಳೋದಕ್ಕೂ ಮುಂಚೆನೇ ನಾವು ಅವ್ರಿಗೆ ಹೇಳಬೇಕು ಸ್ಯಾರಿನ ಐರನ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು. ಯೂಶಲಾಗಿ ನಾನು ಈ ಒಂದು ವ್ಲಾಗ್ ಬಂದು ನೀವು ಅರ್ನ್ ಮಾಡೋದಕ್ಕೆ ಹೆಂಗೆ ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ ಅನ್ನೋ ಒಂದು ಥಾಟಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ಕ್ಲೈಂಟ್ ಹತ್ರ ಸ್ಯಾರಿ ತೊಗೊತೀರಾ ಅಂತ ಅಂದರೆ ಅದು ಐರನ್ ಆಗಿರಬೇಕು. ಸೊ ಇಲ್ಲ ಅಂದರೆ ನೀವು ಅವ್ರಿಗೆ ಹೇಳಬೇಕು ಐರನ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು. ತುಂಬ ಮೆಸ್ಸಿ ಆಗಿದ್ದರೆ ನಾವು ಪ್ಲೀಟ್ಸ್ ಮಾಡೋದೆಲ್ಲ ಕೂರೋದಿಲ್ಲ. ಅದು ಇಲ್ಲ ಅಂತಂದರೆ ನಾವೇ ಏನು ಮಾಡಬೇಕಾಗುತ್ತೆ ಅಂದರೆ ಐರನ್ ಮಾಡಿಕೊಂಡು ಪ್ಲೀಟ್ಸ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಮೊದಲಿಗೆ ಸ್ಯಾರಿ ಐರನ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಕ್ಲೈಂಟ್ ಕೊಡುವಾಗ ಐರನ್ ಆಗಿಲ್ಲ ಅಂತ ಅಂದರೆ, ಇಲ್ಲ ಅಂದರೆ ನಾವು ಕ್ಲೈಂಟ್ಗೆ ಹೇಳಬೇಕಾಗುತ್ತೆ ಐರನ್ ಮಾಡಿ ಸ್ಯಾರಿನ ಕೊಡಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಫಸ್ಟು ಐರನ್ನ ಮಾಡ್ಕೊಬೇಕು ಸ್ಯಾರಿನ. ನೆಕ್ಸ್ಟು ಯಾವ ಥರ ಅಂತ ಅಂದರೆ, ಈಗ ಸ್ಯಾರಿ ಎಲ್ಲ ಐರನ್ ಆಗಿದೆ, ಈಗ ನಾವು ಪ್ಲೀಟ್ಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಅದಕ್ಕೂ ಮುಂಚೆ ಫಸ್ಟೇ ನಾವು ಮೆಜರ್ಮೆಂಟ್ಗೆ ಮ್ಯಾಚ್ ಆಗೋ ಥರ ಸ್ಯಾರಿಗೆ ಪಿನ್ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದೊಂದಕ್ಕೆ ನಾವು ಪ್ಲೀಟ್ಸ್ ಮಾಡ್ತಾ 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 ನಾವು ಮೆಜರ್ಮೆಂಟ್ ತೊಗೊತಾ ಇದ್ದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಐರನ್ ಬಾಕ್ಸ್ ಆನಲ್ಲಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಅದು ನಮಗೆ ಏನಾದರೂ ಬೈ ಚಾನ್ಸ್ ಮೆಜರ್ಮೆಂಟ್ ತೊಗೊತೀವಿ, ಸೊ ಈ ಥರ ಏನಾದರೂ ಒಂದು ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟೇನೆ ಅವ್ರ ಮೆಷರ್ಮೆಂಟ್ಗೆ ಸ್ಯಾರಿನ ಪಿನ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಯಾವ ಥರ ಅಂದರೆ, ಈಗ ನಾವು ಸೆರಗುದು ಮೆಷರ್ಮೆಂಟ್ ತೊಗೊಂಡಿದ್ದೀವಿ ಅಲ್ವಾ. ಸೊ ಟೇಪ್ ಸಹಾಯದಿಂದ ಅವ್ರ ಮೆಷರ್ಮೆಂಟ್ ಏನಿದೆ, ಈಗ ಬಂದು ಇವ್ರದ್ದು ಸೆರಗು ನಾನು ಅಳತೆ ತೊಗೊಂಡಿರೋದು 38 ಇದೆ. ಸೊ ಈ ರೀತಿ ಸೆರಗನ್ನ ಇಟ್ಕೋಬೇಕಾಗುತ್ತೆ. 38 ಟೇಪಿನ ಸಹಾಯದಲ್ಲಿ ಅಳತೆ ತೊಗೋಬೇಕಾಗುತ್ತೆ. ನೋಡಿ ಇಲ್ಲಿಗೆ 38 ಬರುತ್ತೆ. ಇವಾಗ ಏನು ಮಾಡಬೇಕು, ನಾವಿಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋಬೇಕು. ನಮಗೆ ಆವಾಗ ಒಂದು ಮತ್ತೆ ಟೇಪ್ ತೊಗೊಂಡು ಮತ್ತೆ ಅಳತೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈಗ ಇದು ಬಂದು ಸೆರಗಿನ ಅಳತೆ ಇಷ್ಟುದ್ದ ಆಗಿದೆ. ಸೊ ಈ ಅಳತೆ ನೆಕ್ಸ್ಟ್ ಬಂದು ಸೊಂಟದ ಅಳತೆ ತೊಗೊಂಡಿದ್ದೀವಿ. ಅಂದರೆ ಈ ಸೆರಗಿಂದ ಫುಲ್ ಒಂದು ಸುತ್ತು ಬಂದು ಈ ನೆರಿಗೆವರೆಗೂ ಅಳತೆ ತೊಗೊಂಡಿದ್ದೀವಲ್ಲ, ಅದು ನಾವು ಅಳತೆ ತೊಗೊಂಡಿರೋದು ಬಂದು ನಾವಿಲ್ಲಿ ಪಿನ್ ಮಾಡ್ತೀವಲ್ವ ಸೆರಗು, ಇಲ್ಲಿ
ಇಲ್ಲಿಂದನೇ ನಾನು ಅಳತೆ ತೊಗೊಂಡಿರೋದು. ಸೊ ಹಂಗಾಗಿ ಇಲ್ಲಿಂದನೂ ಸಹ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಲ್ವ, ಇಲ್ಲಿಂದ ಟೇಪನ್ನು ಇಟ್ಟು ಫಸ್ಟು ನೋಡ್ಕೊಬೇಕು ಆ ಮೆಜರ್ಮೆಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. 55 ಇದೆ. ಸೊ 55ವರೆಗೂ ತೊಗೊಬೇಕಾಗುತ್ತೆ. ನೋಡಿ ಇಲ್ಲಿ 55 ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಒಂದು ನಾವು ಪಿನ್ನನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಪದೇ ಪದೇ ಮೆಜರ್ಮೆಂಟ್ ತೊಗೊಳ್ಳೋ ನೆಸೆಸಿಟಿ ಇರಲ್ಲ. ಇನ್ನು ಚೆಸ್ಟ್ ಬಂದು ನಾವು ಮಾಡುವಾಗಲೇ ತೊಗೊತೀವಿ. ಇನ್ನು ನೆಕ್ಸ್ಟ್ ಬಂದು ಅಂದರೆ ಫಸ್ಟ್ ಮೆಜರ್ಮೆಂಟ್ ತೊಗೊತೀವಲ್ವ, ಇಲ್ಲಿ ಸೀರೆ ಲಾಕ್ ಮಾಡ್ತೀವಲ್ವ, ಅದಕ್ಕೆ ನಾವು ಪಿನ್ನ ಲಾಕ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ ಇದು ಇಲ್ಲಿಂದು ಇದ್ರ ಮೆಜರ್ಮೆಂಟ್ ಏನಿದೆ ನೋಡ್ಕೋಬೇಕು. 42 ಇದೆ. ಸೊ ನೋಡಿ ಈ ರೀತಿ ಇಟ್ಕೊಬೇಕು. ಈ ರೀತಿ 42 ಇಲ್ಲಿಗೆ ಒಂದು ಸೇಫ್ಟಿ ಪಿನ್ ಹಾಕಿ ಲಾಕ್ ಮಾಡ್ಕೊಬೇಕಾಗುತ್ತೆ. ಸೊ ಇನ್ನು ಮೆಜರ್ಮೆಂಟ್ ಅಳತೆಗೆ ನಮಗೆ ಸೀರೆಗೆ ನಾವು ಸೇಫ್ಟಿ ಪಿನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಈಸಿಯಾಗಿ ಪ್ಲೀಟ್ಸ್ನ ಮಾಡ್ಕೊಬೋದು. ನಮ್ಗೆ ಅಳತೆ ಸಿಗುತ್ತೆ. ನಾವು ಈಗ ನೋಡಿ ಇಷ್ಟು ಸುತ್ತಳತೆ ಬರುತ್ತೆ. ಇದರಿಂದ ನೆಕ್ಸ್ಟು ನಾನು ನರಿಗೆನ ಹಿಡ್ಕೊಬೇಕಾಗುತ್ತೆ. ಈಗ ಈ ಪಿನ್ ಮಾಡಿದ್ದೀನಲ್ಲ, ಇಲ್ಲಿಂದ ನಾನು ನರಿಗೆ ಹಿಡ್ಕೋಬೇಕು. ಬಟ್ ಎಲ್ಲಿವರೆಗೂ ಹಿಡಿಬೇಕು ಅನ್ನೋದಕ್ಕೆ ನಾನಿಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಇಷ್ಟು ನನಗೆ ನೆರಿಗೆಗೆ ಸಿಗುತ್ತೆ. ಇದಿಷ್ಟು ನೆರಿಗೆಗೆ ಸಿಗುತ್ತೆ. ಓಕೆನಾ? ಇನ್ನು ಸೆರಗು ಬಂದು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸೆರಗು ಬರುತ್ತೆ. ಸೊ ಯೂಶಲಿ ಇದು ನೋಡಿದ ತಕ್ಷಣ ಏನಪ್ಪ ಇಷ್ಟು ಚಿಕ್ಕ ಅಂತ ಅನಿಸುತ್ತೆ. ಬಟ್ ಸೀರೆ ಉಟ್ಟಾಗಲೇ ಇದು ಕರೆಕ್ಟ್ ಅಳ್ತಾ ಇರುತ್ತೆ. ಸೊ ಹಂಗಾಗಿ ಆಮೇಲೆ ಮತ್ತೆ ಮೆಜರ್ಮೆಂಟ್ನ ಬಿಟ್ಟು ನೀವು ತುಂಬ ತುಂಡ ಇದೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬಿಡೋಣ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಆ ಥರ ಮಾಡಿದ್ರೆ ಅದು ಏನಾಗುತ್ತೆ, ನಾವು ಐರನ್ ಕೂರಿಸಿರ್ತೀವಲ್ವಾ, ನೆಕ್ಸ್ಟು ಒಂದು ಪ್ಲೀಟ್ಸ್ ಅವ್ರು ಬಿಟ್ಟರು ಆ ನೆರಿಗೆ ಅದು ಐರನ್ ಮಾಡಿರೋದು ಹಂಗೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಒಂದು ಟೈಮ್ ಮಾಡಿದಾಗ ಒಂದು ಐಡಿಯಾ ಬರುತ್ತೆ ನಿಮಗೇ. ಈಗ ಫಸ್ಟ್ ಬಂದು ನಾವು ಸೆರಗದೇ ಪ್ಲೀಟ್ಸ್ನ ಮಾಡ್ಕೊಬೇಕು. ಫಸ್ಟು ನೆರಿಗೆದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಫಸ್ಟು ಸೆರಗದೇ ಪ್ಲೀಟ್ಸ್ನ ಮಾಡ್ಕೊಬೇಕಾಗುತ್ತೆ. ಸೆರಗುದು ನೋಡಿ, ಈಗ ಒಬ್ಬೊಬ್ಬರು ಸಣ್ಣ ಇದ್ರೂ ನನಗೆ ಈ ಪೋರ್ಷನ್ ಕವರ್ ಆಗಬೇಕು ಅಂದರೆ ಫಸ್ಟ್ ಲೇಯರು ನಾವೇನು ಮಾಡಬೇಕು, ಅಗಲ ತೊಗೊಬೇಕಾಗುತ್ತೆ. ಸೊ ಹಂಗಾಗಿ ನಾವು ಇನ್ನೊಂದೇನೆಂದರೆ ನೋಡಿ ಈ ಪೋರ್ಷನ್ ಬಂದು ಹೀಗೆ ಬರುತ್ತೆ ಅಂತ ಅಂದಾಗ ನಾವು ಇಲ್ಲಿಂದ ಪ್ಲೀಟ್ಸ್ ಮಾಡಬಾರ್ದು. ನಾವೇನು ಮಾಡಬೇಕು, ಈ ಲಾಸ್ಟ್ ಪೋರ್ಷನ್ ಇದೆಯಲ್ಲ, ಸೊ ಇಲ್ಲಿಂದನೇ ಮಾಡಬೇಕು. ಯೂಶಲಾಗಿ ನೋಡಿ ಈ ಒಂದು 4 ಇಂಚ್ ಗ್ಯಾಪಲ್ಲೇ ನಾವು ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ ಈ ರೀತಿ ನೋಡಿ ತೋರಿಸ್ತಿದ್ದೀನಲ್ಲ, ಇದನ್ನು ತಗೊಂಡಾಗ ಇದೇನು ಇಷ್ಟು ಅಗಲ ಇದೆ ಇದರಲ್ಲಿ ಅರ್ಧ ಒಳಗೆ ಹೋಗಬೇಕು, ಇಷ್ಟೇ ತೊಗೊಳ್ಬೇಕು. ಫಸ್ಟ್ ಲೇಯರ್ ಮಾತ್ರ ನಾನು 4 ಇಂಚ್ ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಪ್ಲೀಟ್ಸ್ ಎಲ್ಲ ಏನಿದೆ ಅದರ ಅರ್ಧ ಬರಬೇಕು. ಅರ್ಧ ಅಂದರೆ 2 ಇಂಚ್ ಅಷ್ಟು ಬರಬೇಕು. ಸೊ ನೋಡಿ ಆವಾಗಲೇ ನಮಗೆ ಪ್ಲೀಟ್ಸು ನೀಟಾಗಿ ಸಿಗೋದು. ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಈ ಫಸ್ಟ್ ಲೇಯರ್ ಏನು ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಇದನ್ನು ತೊಗೋಬೇಕಾಗುತ್ತೆ. ನೋಡಿ ಈ ರೀತಿ ಪ್ಲೀಟ್ಸು ನಾವು ತೆಗೆದು ಒಂದು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಬೇಕು. ಸೊ ಇದು ಆದಮೇಲೆ ನಾವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕು. ಕ್ಲಿಪ್ಪಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಬೇಕು. ಈಗ ಪರ್ಫೆಕ್ಟಾಗಿದೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಇದರ ನೆಕ್ಸ್ಟು ನಾವು ಇಲ್ಲೇನು ನಾವು ಮಾಡ್ತೀವಿ ಆವಾಗ ನಮಗೆ ಇನ್ನೂ ಒಂದಷ್ಟು ಪ್ಲೀಟ್ಸು ಸಿಗುತ್ತೆ. ಸೊ ಅದಕ್ಕೋಸ್ಕರ ಒಂದು ರ್ಯಾಂಡಮ್ ಆಗಿ ನಾನಿವಾಗ ಇಲ್ಲೊಂದು ಪ್ಲೀಟ್ಸ್ನ ತೊಗೊಂಡು ಪಿನ್ ಹಾಕಿದ್ದೀನಿ.
ನೋಡಿ ಆ್ಯಕ್ಚುಲಾಗಿ ನಮಗಿಲ್ಲಿ ಪ್ಲೀಟ್ಸು ನೀಟಾಗಿ ಸಿಕ್ಕಿದೆ, ಇಲ್ಲಿ ನೀಟಾಗಿ ಸಿಕ್ಕಿದೆ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನಾವು ಅಂದರೆ ಏನು ನರಿಗೆ ಹಿಡ್ಕೊತೀವಿ, ಇಲ್ಲಿ ಕುಚ್ಚು ಹಾಕಿರ್ತಾರಲ್ವ, ಸೊ ಹಂಗಾಗಿ ನಮಗೆ ಗ್ರಿಪ್ಸ್ ಆಗಿ ಸಿಕ್ಕಿರಲ್ಲ. ಅಂದರೆ ಈ ಲೇಯರೆಲ್ಲ ಒಂದು ಉದ್ದ ಒಂದು ತುಂಡ ಈ ಥರ ಆಗಿರುತ್ತೆ. ಸೊ ಹಂಗಾಗಿ ಫಸ್ಟು ನಾವಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾನೇನು ಮಾಡಬೇಕು, ಈ ರೀತಿ ಉಲ್ಟಾ ತಿರುಗಿಸ್ಕೊಬೇಕು. ಈಗ ನಾನು ಇಲ್ಲಿ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ಇದನ್ನು. ಸೊ ಈ ಪಿನ್ನ ಓಪನ್ ಮಾಡಿ ಇಲ್ಲಿ ಯಾವ ರೀತಿ ಇದೆ ಸೊ ನೋಡಿ, ನಾನು ತೋರಿಸ್ತೀನಿ ಹೆಂಗೆ ಉದ್ದ ತುಂಡ ಬಂದಿರುತ್ತೆ ಅಂತ. ನೋಡಿ ಇಲ್ಲಿ ಹೆಂಗೆ ಒಂದು ಉದ್ದ ಒಂದು ತುಂಡ ಈ ಥರ ಇದೆ. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಬೇಕು ಈ ರೀತಿ. ಕುಚ್ಚು ಹಾಕಿಸ್ದಾಗ ಈ ಥರ ಒಂದು ಮಿಸ್ಟೇಕ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸಿಂದ ಇದನ್ನು ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ. ಇನ್ ಕೇಸ್ ಇದನ್ನು ಹಿಂಗೆ ಬಿಟ್ಟು ನಾವು ಕಂಟಿನ್ಯೂ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ನೆರಿಗೆ ಇವಾಗ ಅಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನೋಡಿ ಈ ರೀತಿ ಇವಾಗ ನೀಟಾಗಿ ಒಂದೇ ಲೆವೆಲ್ಗಿದೆ. ಇದನ್ನು ನಾವು ಪಿನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಕರೆಕ್ಟಾಗಿ ಸಿಕ್ಕಿದೆ ಅಲ್ವಾ. ಸೊ ಈಗ ಇಲ್ಲಿ ಅಲ್ಲಿ ಹೆಂಗಾಗಿರುತ್ತೋ ಅದೇ ಥರ ಮಿಸ್ಟೇಕ್ ಮತ್ತೆ ಇಲ್ಲಾಗಿರುತ್ತೆ. ಇವಾಗ ಏನು ಮಾಡಬೇಕು, ಇದನ್ನು ಓಪನ್ ಮಾಡಿ ನೀಟಾಗಿ ಸೆಕ್ಯೂರ್ ಮಾಡಿ ಇದನ್ನು ಟೈಟಾಗಿ ಎಳೆದು ನಾವು ಪಿನ್ನನ್ನು ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ ಪ್ಲೀಟ್ಸು ನೀಟಾಗಿ ಕಾಣಿಸುತ್ತೆ. ನೀಟಾಗಿ ಹಿಂಗೆ ಕೈಯಲ್ಲಿ ಒಂದು ಸಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಐರನ್ ಮಾಡಿದಾಗ ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಇದು. ಸೊ ಇದನ್ನೆಲ್ಲ ಮಾಡುವಾಗ ಐರನ್ ಬಾಕ್ಸು ನೀವೇನಿದೆ ಸ್ವಿಚ್ಚನ್ನ ಆನಲ್ಲಿ ಇಟ್ಕೋಬೇಡಿ, ಮಾಡೋ ಟೈಮಲ್ಲಿ ಅಷ್ಟೇ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಈಗ ಈ ಪ್ಲೀಟ್ಸ್ ಎಲ್ಲ ಮಾಡುವಾಗ ನಾವು ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಸೊ ಸ್ವಿಚ್ ಆನಲ್ಲಿ ಇದೆಯೋ ಇಲ್ವೋ ಅನ್ನೋದು ಅಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ. ಆದಷ್ಟು ಫಸ್ಟ್ ಟೈಮ್ ಟ್ರೈ ಮಾಡೋರು ಐರನ್ ಬಾಕ್ಸ್ನ ಯೂಸ್ ಮಾಡಲೇಬೇಡಿ, ಕೈಯಲ್ಲೇ ಮಾಡಿ. ಆದರೆ ನೆಕ್ಸ್ಟು ನಾವು ಐರನ್ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಈ ರೀತಿ ನಿಮಗೆ ತುಂಬ ಪ್ಲೀಟ್ಸ್ ಇದೆ ಅಂತ ಅಂದರೆ ಹತ್ತತ್ರಕ್ಕೇನೆ ಪಿನ್ನನ್ನು ಹಾಕೊಳ್ಳಿ. ಈ ರೀತಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಸೆರಗಿಗೆಲ್ಲ ಪಿನ್ ಹಾಕ್ಬಿಟ್ಟು ಆಮೇಲೆ ಐರನ್ನ ಮಾಡ್ಕೊತೀನಿ. ತುಂಬ ಕಷ್ಟ ಅನಿಸಿದ್ರೆ ಕೆಲವೊಂದು ಕೈಯಲ್ಲಿ ಕೂರೋದೇ ಇಲ್ಲ ನೋಡಿ, ಅಂಥ ಟೈಮಲ್ಲಿ ಐರನ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ನಮ್ಗೆ ಗೊತ್ತಿರುತ್ತಲ್ಲ ಈ ಅಳತೆನಲ್ಲೇ ಹಿಂಗೆ ಇಟ್ಕೊಬೇಕು. ಇದನ್ನು ಒಂದು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಹಿಂಗೆ ಗೊತ್ತಾಗ್ಬಿಡುತ್ತೆ ನೋಡಿ ಈ ಅಳತೆನಲ್ಲಿ ಹಿಂಗೆ ಮಾಡ್ಕೊತ. ಕೆಲವೊಂದು ಪ್ಲೀಟ್ಸ್ ಬಿಟ್ಬಿಡೋ ಚಾನ್ಸಸ್ ಇರುತ್ತೆ, ಬಟ್ ನೋಡ್ಕೊಂಡು ಮಾಡಬೇಕು. ಯಾಕೆ ಅಂದರೆ ಮತ್ತೆ ನಾವು ಅದನ್ನೆಲ್ಲ ಮಾಡ್ತೀವಿ ಅಂದರೆ ಎಲ್ಲ ಡಬಲ್ ಕೆಲಸ ಆಗುತ್ತೆ. ನೋಡಿ ಈ ರೀತಿ. ಇವಾಗ ಇದು ಸ್ವಲ್ಪ ಐರನ್ ಬೇಕು ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇವಾಗ ಇದ್ರ ಮೇಲೆ ಐರನ್ ಮಾಡ್ಕೊತೀನಿ. ಸೊ ನೋಡಿ ಈ ರೀತಿ ಐರನ್ ಮಾಡ್ಕೊತೀನಿ. ಈ ರೀತಿ ಐರನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು.
ಆನಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವು ಮಾಡುವಾಗ ಒಂದೆರಡು ನಿಮಿಷ ಆದ ತಕ್ಷಣ ಒಂದೆರಡು ಸೆಕೆಂಡ್ ಆದ ತಕ್ಷಣ ಅದು ಬಿಸಿ ಆಗುತ್ತೆ ಅಲ್ವಾ, ಆವಾಗ ಐರನ್ ಕೊಟ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಏನು ಮಾಡಬೇಕು ಅಂದರೆ ಐರನ್ ಆಗಿರುತ್ತಲ್ವಾ, ಸೊ ನೀಟಾಗಿ ಪ್ಲೇಟ್ಸ್ನ ನಾವು ಅಡ್ಜಸ್ಟ್ ಮಾಡಬೇಕು. ನೋಡಿ, ಟೈಟಾಗಿ ಎಳೆದು ಮಾಡಬೇಕು. ನಾವು ಕ್ಲಿಪ್ ಹಾಕಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ. ಸೇಫ್ಟಿ ಪಿನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೂ ಯೂಸ್ ಮಾಡಬೇಕಾಗುತ್ತೆ. ನಾವು ಇದನ್ನ ಎಲ್ಲಿವರೆಗೂ ಮಾಡಬೇಕು ಅಂದರೆ ಸೆರ್ಗಿಗೆ ನಾವೇನು ಲಾಕ್ ಮಾಡ್ಕೊಂಡಿರ್ತೀವಿ ಸೇಫ್ಟಿ ಪಿನ್ನಿಂದ ಅಲ್ಲಿವರೆಗೂ ನಾವು ಮಾಡ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ನಾನು ಇಲ್ಲಿವರೆಗೂ ಸೆರ್ಗದು ಪ್ಲೀಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಅಷ್ಟೇ ಐರನ್ ಕೂಡಿಸ್ಕೋಬೇಕಾಗುತ್ತೆ. ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಸೆಕೆಂಡ್ ಇದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ನೋಡಿ ಇಷ್ಟ. ಈ ರೀತಿ ನೀಟಾಗಿ ಪ್ಲೀಟ್ಸ್ ಮೇಲೆ ನಾವು ಐರನ್ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ಸ್ವಿಚ್ ಆಫ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿದೆ, ನಾನು ಇಲ್ಲಿಗೊಂದು ಲಾಕ್ ಮಾಡಬೇಕು, ಬಟ್ ಅದಕ್ಕೂ ಮುಂಚೆ ಇಲ್ಲೊಂದು ಪಿನ್ ಮಾಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ಪರ್ಫೆಕ್ಟಾಗಿರುತ್ತೆ. ಇನ್ನೊಬ್ಬರು ಎಲ್ಲಿ ಬೇಕು ಅನ್ನೋ ಅಷ್ಟೇ ಇರಲ್ಲ, ನಾವೇ ನೀಟಾಗಿ ಮಾಡ್ಕೋಬೋದು ಇದನ್ನು. ಇದಾದಮೇಲೆ ನೆಕ್ಸ್ಟ್ ನೋಡಿ ಪಿನ್ ಇಲ್ಲಿಗಿದೆ, ಸೊ ಇಲ್ಲಿಗೊಂದು ಲಾಕ್ ಮಾಡ್ಕೋಬೇಕು. ನೋಡಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಪ್ಲೀಟ್ಸ್ ಬಿಟ್ಟಿದ್ರೆ ಅಂತ. ನೋಡಿ ಇಲ್ಲಾದಮೇಲೆ ನಾವು ಈ ಪಿನ್ ಏನು ಬಿಚ್ಚೋದಕ್ಕೆ ಹೋಗಬಾರ್ದು, ಯಾಕೆಂದರೆ ಒಂದು ಪಿನ್ ಹಾಕಿದ್ಮೇಲೆ ಇನ್ನೊಂದು ಪಿನ್ ರಿಮೂವ್ ಮಾಡಬೇಕು. ಯಾಕೆಂದರೆ ಇಲ್ಲಾಂದರೆ ನಮಗೆ ಮೆಜರ್ಮೆಂಟು ತಪ್ಪೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಇವಾಗ ಏನು ಹಾಕ್ತಾಯಿದ್ದೀವಿ, ಈ ಪಿನ್ನಿಂದನೇ ಅವರು ಬ್ಲೌಸ್ಗೆ ಸೆರ್ಗನ್ನ ಲಾಕ್ ಮಾಡೋದು. ಸೊ ಹಂಗಾಗಿ ನಾವೇನು ಮಾಡಬೇಕು, ಈ ಪಿನ್ ಸ್ವಲ್ಪ ದಪ್ಪ ಇರೋದು ಹಾಕಬೇಕಾಗುತ್ತೆ. ಯಾಕೆಂದರೆ ಎಂಬ್ರಾಯ್ಡಿಂಗ್ ಎಲ್ಲ ಬ್ಲೌಸ್ ಮೇಲೆ ಇರೋದ್ರಿಂದ ಕೆಲವೊಂದು ಪಿನ್ಸ್ ಹೋಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ದಪ್ಪ ಇರೋವಂಥ ಪಿನ್ನ ಹಾಕಬೇಕಾಗುತ್ತೆ. ಈಗ ಬೇಕಾದರೆ ನಾವು ಈ ಪಿನ್ನ ಓಪನ್ ಮಾಡ್ಕೋಬೋದು. ಈಗ ಸೆರ್ಗುದು ಪ್ಲೀಟ್ಸ್ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಐರನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಐರನ್ ಬಾಕ್ಸ್ ಆನ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಸಿಂಪಲ್ಲಾಗಿ ಇಷ್ಟು ಐರನ್ ಮಾಡಿದ್ರೆ ಸಾಕು. ಸೊ ಇದಿಷ್ಟಾದಮೇಲೆ ನೀವೇನು ಮಾಡಬೇಕು ಅಂದರೆ ಈ ಲೇಯರ್ ತೆಗೀರಿ. ಈ ಲೇಯರ್ ತೆಗೆದ್ಮೇಲೆ ಇದ್ರ ಮೇಲೆ ಒಂದು ಐರನ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಮಾಡಿ.
ನೆಕ್ಸ್ಟ್ ಬಂದು ನೋಡಿ, ಈ ಚೆಸ್ಟ್ ಪ್ಲೀಟ್ಸ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀವಲ್ವಾ, ಇದನ್ನು ಈ ಶೇಪಲ್ಲೇ ನಾವಿಲ್ಲಿ ಹಿಪ್ಸಿಂದ ಲಾಕ್ ಮಾಡಬೇಕಾಗುತ್ತೆ. ಸೊ ಯಾಕೆಂದರೆ ನಮಗೆ ಹೀಗೆ ಬರೋದಲ್ವ ಸೆರಗು, ಸೊ ಹಂಗಾಗಿ ಇದನ್ನು ಏನು ಮಾಡಬೇಕು ಅಂದರೆ ಪ್ಲೀಟ್ಸ್ನ ನಾವು ರೆಡಿ ಮಾಡ್ಕೊಬೇಕು ಈ ರೀತಿ. ನೋಡಿ ಈ ರೀತಿ ಪ್ಲೀಟ್ಸ್ನ ರೆಡಿ ಮಾಡ್ಕೊಬೇಕು. ನೀವು ತುಂಬ ಟೈಟಾಗೇ ಎಳಿಬೇಕಾಗುತ್ತೆ, ಯಾಕೆಂದರೆ ಕೆಲವೊಂದು ಲೂಸ್ ಆಗಿಬಿಟ್ರೆ ನಮಗೆ ನೀಟಾಗಿ ಕೂರಲ್ಲ. ಈ ರೀತಿ ಕೈಯಲ್ಲಿ ಹಿಂಗೆ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಹೇಳಿದ್ನಲ್ವಾ, ನೆಕ್ಸ್ಟು ಸೆರಗಾದ್ಮೇಲೆ ಒಂದು ಮೆಷರ್ಮೆಂಟ್ ತೊಗೊಂಡಿದ್ವಿ ಅಲ್ವಾ, ಸೊ ಅದು ಬಂದು ಇವ್ರ ಅಳತೆ ಬಂದು 12 ಇತ್ತು. ಸೊ ನೋಡಿ ಈ ರೀತಿ 12 ಅಂದರೆ ನಾವಿಲ್ಲಿ ಸ್ಪ್ರೆಡ್ ಮಾಡಿದಾಗ ಇದು ನೀಟಾಗಿ ಕುತ್ಕೊಬೇಕು. ಇನ್ ಕೇಸ್ ನಾವೇನಾದರೂ ಹಿಂಗೆ ಹತ್ತತ್ರನೇ ಮಾಡಿದರೆ ಅದೇನಾಗುತ್ತೆ, ಕಮ್ಮಿ ಬರುತ್ತೆ. ಈಗ ಕೆಲವೊಬ್ರದ್ದು 13 ಇರುತ್ತೆ, 14 ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿಗೆ ನಾವೊಂದು ಪಿನ್ನನ್ನು ಹಾಕಿ ಲಾಕ್ ಮಾಡ್ಕೊಬೇಕು. ಈ ರೀತಿ ಮಾಡಿ ಇವಾಗ ನೆಕ್ಸ್ಟು ಇವ್ರದ್ದು ಯಾವುದೋ ಬೇರೆ ಕ್ಲೈಂಟು 14 ಇದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿದ್ದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿಗೆ ಬಂದು ಈ ಅಳತೆಗೆ ಲಾಕ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕು ಅಂದರೆ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು. ಯಾಕೆಂದರೆ ಐರನ್ ಕೂರಿಸ್ಬಿಡ್ತೀವಿ ಅಲ್ವಾ, ಅವಾಗೇನಾಗುತ್ತೆ ನಾವು ವೇರ್ ಮಾಡಿದಾಗ ಹಂಗೆ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೋಡಿ 14 ಇದೆ, ಇಲ್ಲಿ ಲಾಕ್ ಮಾಡಿದ್ದೀನಿ. ಸೊ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಈಗ ಇದು ಬಂದು ಅದೇ ಮೆಷರ್ಮೆಂಟ್ ಇರುತ್ತೆ. ಸೊ ಈ ಥರ ಮಾಡ್ಕೊಬೇಕು. ಈ ಮೆಷರ್ಮೆಂಟ್ ನಾವು ತೊಗೊಳ್ಳೋದೇ ಇಲ್ಲಿ ಐರನ್ ಕೂರಿಸ್ತೀವಲ್ವ, ಅದು ಪರ್ಫೆಕ್ಟ್ ಬರೋದಕ್ಕೋಸ್ಕರ. ಸೊ ಇವಾಗ ನಾನು ಇವ್ರದ್ದು ಬಂದು ತೊಗೊಂಡಿರೋ ಮೆಷರ್ಮೆಂಟು 12 ಇದೆ. ಸೊ ಹಂಗಾಗಿ ಯೂಶ್ವಲಾಗಿ 12 ಜಾಸ್ತಿ ಬರೋದು. ಸೊ ಹಂಗಾಗಿ ಅದು ಮಾಡ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇಷ್ಟು ಬಂದರೆ 12 ಇರುತ್ತೆ ಅಂತ. ಅಕಸ್ಮಾತ್ ಜಾಸ್ತಿ ಬೇಕು ಅಂದರೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಅನ್ನೋದು, ಅದು ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಇವ್ರದ್ದು ಎಷ್ಟಿದೆ ಚೆಕ್ ಮಾಡೋಣ. ನೋಡಿ, ನಾನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ನೋಡಿ 12 ಇದೆ, ಕರೆಕ್ಟಾಗಿ 12 ಇದೆ. ಸೊ ಇದು ಪರ್ಫೆಕ್ಟ್ ಮೆಷರ್ಮೆಂಟ್ ಇದೆ ಅಂತ. ಸೊ ನಾವಿವಾಗ ಏನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಚೆಸ್ಟ್ದು ಏನಿದೆ ಮೆಷರ್ಮೆಂಟ್ ನಾವು ತೊಗೊಂಡಿರ್ತೀವಿ, ಇದನ್ನು ಐರನ್ ಮಾಡುವಾಗ ನಾವು ಈ ಶೇಪಲ್ಲೇ ಇಟ್ಟು ಮಾಡಬೇಕು. ನಾವು ಸ್ಟ್ರೈಟ್ ಇಟ್ಟು ಮಾಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ನಾವು ಸೆರಗನ್ನು ನಾವು ಈ ಪೋರ್ಷನಲ್ಲೇ ಅಲ್ವಾ ವೇರ್ ಮಾಡೋದು. ಸೊ ಹಂಗಾಗಿ ಈ ಥರನೇ ನಾವಿಟ್ಟು ಇದನ್ನು ಪ್ಲೀಟ್ಸ್ನ ತೊಗೊಬೇಕಾಗುತ್ತೆ. ಐರನ್ನು ಸಹ ನಾವು ಇದೇ ಥರನೇ ಮಾಡ್ಕೊಬೇಕಾಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಸ್ಟ್ರೈಟ್ಗೆ ಹಾಕೊಬೇಕಾಗುತ್ತೆ. ಹಿಂಗೆ ಹಾಕ್ಕೊಂಡು ನಾವಿದನ್ನು ಈ ರೀತಿನೇ ಸೆಟ್ ಮಾಡ್ಕೊಬೇಕು. ಜಸ್ಟ್ ಇದು ಐರನ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ.
ನೆಕ್ಸ್ಟ್ ಇದನ್ನು ನೀಟಾಗಿ ಹಿಂಗೆ ಕೈ ಸಪೋರ್ಟಿಂದ ಮೂವ್ ಮಾಡಬೇಕು. ಅಷ್ಟೇ ನೀಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇದನ್ನು ಅಷ್ಟೇ ಐರನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲೇಯರ್ ಈ ರೀತಿ ಹಾಕೊಬೇಕು. ಈ ರೀತಿ ಈಗ ನೋಡಿ ಇದಾದಮೇಲೆ ಇಲ್ಲಿಗೆ ಲಾಕ್ ಆಗಿದೆ. ಸೊ ಈಗ ಏನು ಮಾಡಿದ್ದೀನಿ ಅಂದರೆ ಅಲ್ಲಿಂದನೂ ಪ್ಲೀಟ್ಸ್ನ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ನಾವೇನು ಮಾಡಬೇಕು ಅಂದರೆ ಇವಾಗ ನೆರಿಗೆ ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಈ ಪಿನ್ನಿಂದ ಹಿಡಿದು ಈ ಪಿನ್ವರೆಗೂ ನಾವು ಇಲ್ಲಿ ನೆರಿಗೆನ ಇಟ್ಕೊಬೇಕಾಗುತ್ತೆ. ಸೊ ಇವಾಗ ನೆರಿಗೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ ತುಂಬ ಚಿಕ್ಕದಾಗೆ ತೆಗೀರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆರಿಗೆ ಜಾಸ್ತಿ ಬರುತ್ತೆ ಆವಾಗ. ನೋಡಿ ಇಷ್ಟೇ ತೆಗೀರಿ. ನೋಡಿ ಇಷ್ಟು. ಸೊ ನಾವೇನು ಮಾಡಬೇಕು, ಇದನ್ನು ನೀಟಾಗಿ ಪಿನ್ ಹಾಕೋಬೇಕಾಗುತ್ತೆ. ಯಾವ ಥರ ಅಂತ ಅಂದರೆ ನೋಡಿ, ಫಸ್ಟು ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಸೆಟ್ ಮಾಡಾದಮೇಲೆ ನಾವೇನು ಮಾಡಬೇಕು, ಇಲ್ಲೂ ಅಷ್ಟೇ ಹೀಗೆ ಇಟ್ಕೋಬೇಕು. ಇವಾಗ ಏನು ಮಾಡಬೇಕು ಅಂದರೆ ಇದಿಷ್ಟನ್ನು ಸೇರಿಸಿ ಒಂದು ಪಿನ್ ಹಾಕೋಬೇಕು. ಸೊ ಈ ಥರ ಹಾಕ್ಕೊಳ್ಳಿ. ಸದ್ಯಕ್ಕೆ ಈ 2 ಪಿನ್ನ ಓಪನ್ ಮಾಡೋದಕ್ಕೆ ಹೋಗ್ಬಿಡಿ, ಇದು ಹಾಗೇ ಇರಲಿ. ಇವಾಗ ನಾವು ಯಾವ ಥರ ಇದನ್ನು ಐರನ್ ಮಾಡ್ಕೋಬೇಕು ಅಂದರೆ ಫಸ್ಟು ಇದನ್ನೆಲ್ಲ ನೀಟಾಗಿ ನೆರಿಗೆ ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸೆಕ್ಯೂರ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ರ್ಯಾಂಡಮ್ ಆಗಿ ಪಿನ್ನ ಹಾಕೊಬೇಕಾಗುತ್ತೆ. ಈ ರೀತಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಹಿಂಗೆ ಮೂವ್ ಮಾಡಬೇಕು.
ಸೆಕ್ಯೂರ್ ಮಾಡ್ಕೊಳ್ಳಿ. ಟೇಬಲ್ ಒಂದು ಸ್ವಲ್ಪ ಮುಂದಕ್ಕೆ ಎಳ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂದರೆ ನಮಗೆ ಹಿಂಗೆ ನೀಟಾಗಿ ಸಿಗುತ್ತೆ. ಕಾಣಿಸುತ್ತಾ ನೋಡಿ, ಈ ರೀತಿ ಸಿಗುತ್ತೆ. ನೆಕ್ಸ್ಟು ನಾವು ಇವಾಗ ಇದನ್ನು ಸೆಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಈ ರೀತಿ ಹಾಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ಒಂದು ರ್ಯಾಂಡಮ್ ಆಗಿ ನೆರಿಗೆನ ಹಿಡಿದು ಪಿನ್ನನ್ನು ಹಾಕ್ಕೊಂಡಿದ್ದೀವಿ. ಇವಾಗ ನಾವೇನು ಮಾಡಬೇಕು ಅಂದರೆ ನೀಟಾಗಿ ಸೆಟ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಈ ಥರ ಹಾಕ್ಕೊಂಡು ಗ್ರಿಪ್ಸ್ಗೆ ನಾವಿಲ್ಲಿ ಕ್ಲಿಪ್ನ ಹಾಕಿ ಲಾಕ್ ಮಾಡ್ಕೊಬೇಕು. ಈಗ ನೆಕ್ಸ್ಟು ನೋಡಿ, ಝೂಮಲ್ಲಿ ತೋರಿಸಿ. ಈ ಪಿನ್ನನ್ನು ಓಪನ್ ಮಾಡ್ಕೋಬೇಕು. ಹಿಂಗೆ ಇದನ್ನು ಓಪನ್ ಮಾಡಿ ನಿಧಾನಕ್ಕೆ ಈ ರೀತಿ ಒಂದೊಂದೇ ಲೇಯರ್ನ ಪಕ್ಕದಲ್ಲೇ, ತುಂಬ ಗ್ಯಾಪ್ ಇರಬಾರ್ದು, ಈ ರೀತಿ ಪಕ್ಕದಲ್ಲೇ ಇಟ್ಕೋಬೇಕಾಗುತ್ತೆ. ಜೊತೆಗೆ ಒಂದೇ ಲೆವೆಲ್ಗೆ ಇರಬೇಕು. ಪ್ಲೀಟ್ಸ್ ಮಾತ್ರ ಎಲ್ಲೂ ಬಿಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಬಿಟ್ಟರೆ ಅದು ಮತ್ತೆ ಡಬಲ್ ಕೆಲಸ ಆಗುತ್ತೆ. ನೋಡಿ, ಈ ರೀತಿ ಇವಾಗ ನಮಗೆ ನೀಟಾಗಿ ಈ ಏನಿದೆ ನೆರಿಗೆದು ಪ್ಲೀಟ್ಸು ರೆಡಿಯಾಗಿದೆ. ಇವಾಗ ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಒಂದೊಂದೇ ಹಾಕಿದ್ದೀವಲ್ವಾ, ಹಿಂಗೆ ಫುಲ್ ಕೆಳಗೆ ಕೈ ಸಪೋರ್ಟಿಂದ ನಾವೇನು ಮಾಡಬೇಕು, ಇಲ್ಲಿಗೆ ಪಿನ್ನ ಹಾಕೋಬೇಕಾಗುತ್ತೆ. ನೀವು ಮೇಲಾದರೂ ಪಿನ್ ಹಾಕಿ ಅಥವಾ ಒಳಗಡೆಯಿಂದನಾದರೂ ಹಾಕಿ. ಬಿಕಾಸ್ ನಾನಿಲ್ಲಿ ಮೇಲೆ ಹಾಕ್ತೀನಿ, ಯಾಕೆಂದರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇದು ರೆಡಿ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲಾಕ್ ಮಾಡ್ಕೊಬೇಕು. ಈಗ ನೆಕ್ಸ್ಟು ನಾನು ಫ್ರಂಟ್ಗೆ ಬಂದು ಈ ರೀತಿ ಪ್ಲೀಟ್ಸ್ನ ರೆಡಿ ಮಾಡ್ಕೊತೀನಿ. ನೋಡಿ, ಅಲ್ಲಿ ಲಾಕ್ ಮಾಡಿದ್ದೀನಿ. ಸೊ ನಾನು ಟೈಟಾಗಿ ಎಳೆದ್ರೂ ಸಹ ಏನೂ ಆಗೋದಿಲ್ಲ. ಈ ರೀತಿ ಒಳಗಡೆ ಎಲ್ಲ ನೆರಿಗೆನ ಸರಿ ಮಾಡಿಕೊಂಡೆ ನೀವು ಇಲ್ಲಿ ರೆಡಿ ಮಾಡ್ಕೋಬೇಕು ಇದನ್ನು. ಈ ರೀತಿ ಪಿನ್ ಹಾಕೋಬೇಕಾಗುತ್ತೆ. ಹತ್ತತ್ರಕ್ಕೆ ಹಾಕೊಳ್ಳಿ. ನೆಕ್ಸ್ಟು ಹಾಗೆ ಈ ಪಿನ್ನನ್ನು ಓಪನ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪಿನ್ನನ್ನು ಹಾಕೊಬೇಕಾಗುತ್ತೆ. ಸೊ ಇಲ್ಲಿ ಲಾಸ್ಟಿಗೆ ನೀವು ಲಾಸ್ಟ್ ಏನು ಪಿನ್ ಹಾಕಿರ್ತೀರ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ
ನೀಟಾಗಿ ಪ್ಲೀಟ್ಸ್ ಎಲ್ಲ ಒಂದೇ ಲೆವೆಲ್ಗೆ ನೀಟಾಗಿರುತ್ತೆ. ಈ ರೀತಿ ಜೋಡಿಸ್ಕೊಬೇಕು. ಈಗ ಏನು ಮಾಡಬೇಕು ಅಂದರೆ ಇಲ್ಲಿಗೆ ನೀವು ನೀಟಾಗಿ ಪಿನ್ನನ್ನು ಹಾಕ್ಕೊಬೇಕು. ಯಾಕೆಂದರೆ ಈ ಪಿನ್ನಿಂದನೇ ನೀಟಾಗಿ ಸೀರೆದು ನೆರಿಗೆ ಏನಿದೆ ಅದು ಲಾಕ್ ಆಗುತ್ತೆ. ಇಲ್ಲಿಗೊಂದು ಹಾಕ್ಕೊಳ್ಳಿ. ಅದನ್ನು ಸೊ ಇಲ್ಲಿಗೂ ಒಂದು ಸೇಫ್ಟಿಯಾಗಿ ಪಿನ್ನನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಪೂರ್ತಿ ಓವರಾಲ್ ಇವಾಗ ನೆರಿಗೆ ರೆಡಿಯಾಗಿದೆ. ಸೊ ಇದನ್ನು ಐರನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿ ನೀಟಾಗಿ ಐರನ್ನ ಮಾಡ್ಕೋಬೇಕಾಗುತ್ತೆ. ಇದೇ ಮೇಯ್ನು, ಯಾಕೆಂದರೆ ಇಲ್ಲಿ ಕೆಳಗಡೆ ಪ್ಲೀಟ್ಸು ನೀಟಾಗಿ ಕೂರಬೇಕು. ಸೊ ಈ ಥರ ಒಂದೊಂದೇ ಲೇಯರ್ನ ಓಪನ್ ಮಾಡಿ ನೀಟಾಗಿ ಐರನ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ನೆಕ್ಸ್ಟು ಇದ್ರ ಮೇಲೆ ನೀಟಾಗಿ ಪ್ಲೀಟ್ಸ್ ಮೇಲೆ ಐರನ್ನ ಮಾಡ್ಕೊಳ್ಳಿ. ಈ ರೀತಿ ಸ್ಟಾರ್ಟಿಂಗ್ ಮಾಡೋರು ನಿಮಗೆ ಐರನ್ ಬಾಕ್ಸ್ ಸೀರೆ ಮೇಲೆ ಇಟ್ಟು ಮಾಡಬೇಕು ಅಂದರೆ ಭಯ ಅನಿಸುತ್ತೆ. ಅಂದರೆ ಹಿಂಗೆ ಒಂದೊಂದೇ ಲೇಯರ್ ಮಾಡಾದಮೇಲೆ ನೀವು ಸ್ವಿಚ್ ಆಫ್ ಮಾಡಿಕೊಂಡು ನಿಧಾನಕ್ಕೆ ಮಾಡಿ ಟ್ರೈ ಮಾಡಿ. ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ನೋಡಿ ಪ್ಲೀಟ್ಸ್ ಮಾಡ್ಕೊಂಡ್ಬಿಟ್ರೆ ಮುಂಚೆ ಎಲ್ಲ ಸೀರೆ ಉಡುವಾಗ ಕೆಳಗಡೆ ನೆರಿಗೆ ಹಿಡ್ಕೊ ಅಂತ ಹೇಳ್ತಾಯಿದ್ರು. ಚಿಕ್ಕ ಹುಡುಗರಲ್ಲೆಲ್ಲ ನೆನಪಿದೆ. ಬಟ್ ನೋಡಿ ಈ ಥರ ಮುಂಚೆನೇ ನಾವು ಮಾಡ್ಕೊಂಡ್ಬಿಟ್ರೆ ನಾವೇ ಆರಾಮಾಗಿ ಯಾರು ಒಬ್ಬರು ಹೆಲ್ಪ್ ಇಲ್ದಲೆ ನೀಟಾಗಿ ಸ್ಯಾರಿನ ವೇರ್ ಮಾಡ್ಬೋದು. ಈ ಥರ ನೀಟಾಗಿ ಒಂದ್ಸಲ ಐರನ್ನ ಮಾಡ್ಕೊಳ್ಳಿ. ಸೊ ಫೈನಲಾಗಿ ಇಲ್ಲಿಗೆ ರೆಡಿ ಆಗಿದೆ ಸ್ಯಾರಿ ಪ್ಲೇಟ್ಸ್ ಎಲ್ಲ. ಇವಾಗ ನೆಕ್ಸ್ಟ್ ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫೈನಲ್ ಆಗಿ ಸ್ಯಾರಿ ಪ್ಲೇಟ್ಸ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕು. ನನಗಂತೂ ಬಾಕ್ಸ್ ಫೋಲ್ಡಿಂಗ್ಗೆ ಸ್ಟಾರ್ಟಿಂಗು ತುಂಬ ಟೆನ್ಷನ್ ಆಗ್ತಾಯಿತ್ತು. ಯಾಕೆಂದರೆ ಅಷ್ಟು ಕ್ಲಿಯರಾಗಿ ಅಷ್ಟು ಬೇಗ ಬರಲೇ ಇಲ್ಲ. ಸುಮಾರು ಸಲ ಟ್ರೈ ಮಾಡಿದ್ದೀನಿ. ಮಾಡ್ತಾ 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 ಬಂತು. ಬಟ್ ನನಗೆ ಯಾವ ಥರ ಅಂದರೆ ನಾನು ರೀಲ್ಸಲ್ಲೆಲ್ಲ ನೋಡಿರೋ ಹಾಗೆ ಸುಮಾರು ಜನ ಸುಮಾರು ಥರ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಾರೆ. ನಾನು ಕೆಲವೊಂದಷ್ಟು ವಿಡಿಯೋಸ್ನ ಸೇವ್ ಮಾಡಿ ಇಟ್ಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ 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 ನಾನು ಬಾಕ್ಸ್ ಫೋಲ್ಡಿಂಗ್ನ ಕಲ್ತ್ಕೊಂಡಿದ್ದು. ಬಟ್ ನನಗೆ ಕ್ಲಿಯರಾಗಿ ಅರ್ಥ ಆಗಿದ್ದು ಮತ್ತಿನ್ನು ನೀಟಾಗಿ ಬೇಗ ನನಗೆ ಹೆಲ್ಪ್ ಆಗಿದ್ದು ಕಲ್ತ್ಕೊಳ್ಳೋದಕ್ಕೆ ಅಂದರೆ ಇವಾಗ ನಾನು ತೋರಿಸ್ತೀನಲ್ಲ ಈ ಸ್ಟೆಪ್ಪು. ಸೊ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೆ, ಒಟ್ಟಾರೆ ಅದು ನಾವು ಫೋಲ್ಡ್ ಮಾಡಿದಾಗ ಬಾಕ್ಸ್ ಟೈಪಲ್ಲಿ ಬರಬೇಕು. ಸೊ ಆ ಥರ ಬಂದರೆ ಅದು ಬಾಕ್ಸ್ ಫೋಲ್ಡಿಂಗ್ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಇದನ್ನು ಪ್ಲೀಟ್ಸ್ ಮಾಡಿ ನಾನು ಇಟ್ಟಿದ್ದೀನಿ. ಈಗ ನಿಮಗೆ ಐರನ್ ಮಾಡಿ ತೋರಿಸಿದ್ದೀನಲ್ವಾ ಅದೇ ಥರ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಈ ರೀತಿ ಉಲ್ಟಾ ಇಟ್ಕೋಬೇಕು. ಅಂದರೆ ಇದನ್ನು ತೆಗೆದು ಈ ರೀತಿ ಉಲ್ಟಾ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಆದಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಈ ಸೆರಗು ಪೋರ್ಷನ್ ಬರುತ್ತೆ. ಸೊ ಈ ಸೆರಗು ಪೋರ್ಷನ್ನ ಸೊ ಈ ಥರ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಪ್ಲೀಟ್ಸ್ ಎಲ್ಲ ಸೆಟ್ ಮಾಡ್ಕೊಳ್ಳಿ. ಸೊ ಇದು ಏನೂ ಆಗಿರೋಲ್ಲ, ಯಾಕೆಂದರೆ ಇದು ಐರನ್ ಮಾಡಿರೋದ್ರಿಂದ ನಾವು ಕೆಳಗೆ ಹಾಕಿದ್ರೂ ಸಹ ಏನೂ ಆಗೋದಿಲ್ಲ. ಪ್ಲೀಟ್ಸ್ ಅಷ್ಟೇ ನೀಟಾಗಿರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಈ ಸೆರಗನ್ನ ಈ ರೀತಿ ತೊಗೊಬೇಕು. ಈ ರೀತಿ ತಗೊಂಡು ನೋಡಿ ಈ ಎಡ್ಜ್ಗೆ ಇಟ್ಕೋಬೇಕು. ಈ ಎಡ್ಜ್ಗೆ ಇಟ್ಕೊಂಡು ಇದನ್ನು ಈ ರೀತಿ ಹಾಕಿ. ಸೊ ಇವಾಗ ನಾವೇನು ಮಾಡಬೇಕು, ಈ ಪ್ಲೇಟ್ಸ್ನ ನೀಟಾಗಿ ಸೆಟ್ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಬೇಕು. ಸೊ ಇದಾದಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ ನಮ್ಮದು ಈ ಒಂದು ಕೈ ಅಳತೆನಲ್ಲಿ ಇದಿಷ್ಟನ್ನು ಮಾತ್ರನೇ, ಅಂದರೆ ಇದೇನಿದೆ ಇಲ್ಲಿಂದ ಇಷ್ಟು ಮಾತ್ರ ಬರುತ್ತೆ. ಸೊ ಇಷ್ಟನ್ನು ಮಾತ್ರ ನಾವು ಮೂವ್ ಮಾಡಬೇಕು. ಸೊ ಇಷ್ಟು ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪ್ಲೀಟ್ಸ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು.
ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದನ್ನು ಸೆಟ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ, ಇಲ್ಲಿಗೆ ಒಂದು ಕ್ಲಿಪ್ಸ್ ಸಹಾಯದಿಂದ ಲಾಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಗೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಏನು ಮಾಡಬೇಕು ಅಂದರೆ ನೋಡಿ, ಇಷ್ಟು ಪೋರ್ಷನ್ಸ್ ಉಳಿದಿದೆ. ಸೊ ಇದು ಏನಾದರೂ ಇನ್ ಕೇಸ್ ಲೆಂತ್ ಇನ್ನೂ ಜಾಸ್ತಿ ಇದೆ ಅಂತಂದರೆ ಇದನ್ನು ಇಷ್ಟು ಮಾಡಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಲೆಂತ್ ಕಮ್ಮಿನೇ ಇದೆ. ಸೊ ಹಾಗಾಗಿ ನೋಡಿ ಇಷ್ಟನ್ನು ಹಾಕ್ಕೊತೀನಿ. ಇಷ್ಟು ಹಾಕಿ ನೀಟಾಗಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಈ ಲೇಯರ್ ಇದೆ, ಇದನ್ನ ಏನು ಮಾಡಬೇಕು ಅಂದರೆ ನೀಟಾಗಿ ಇಲ್ಲೆಲ್ಲ ಫೋಲ್ಡ್ ಆಗಿದ್ರೆ ಅದನ್ನು ಸರಿ ಮಾಡಿಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ಳಿ. ಈಗ ಇದು ಇನ್ನೂ ಒಂದು ಲೇಯರ್ ಹಾಕ್ಬೋದು ನಾವು. ಸೊ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೆ ಹಂಗೆ ಇವಾಗ ಈಗಾದರೂ ಹಾಕ್ಬೋದು, ಅಥವಾ ನೀವು ಇಲ್ಲೇ ಹಿಂಗೆ ಅಡ್ಜಸ್ಟ್ ಮಾಡಿ ಅಂದರೆ ನೋಡಿ ಈ ಲೇಯರ್ ಇಲ್ಲೇ ಫೋಲ್ಡ್ ಮಾಡಿಕೊಂಡು ಇಲ್ಲೇ ಹಾಕ್ಬೋದು. ಬಟ್ ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರನೇ ಮಾಡ್ಕೊಳ್ಳಿ. ಮಾಡಿ ಮತ್ತೆ ಇನ್ನೊಂದು ಲೇಯರ್ನ ನೀಟಾಗಿ ಸೆಟ್ ಮಾಡ್ಕೊಬೇಕು. ಸೊ ಇದು ಸೆಟ್ ಆಗುತ್ತೆ ಈ ರೀತಿ. ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ ಈ ಲೇಯರ್ನ ಒಂದು ಫೋಲ್ಡ್ ಮಾಡ್ಕೋಬೇಕು, ಅರ್ಧ ಫೋಲ್ಡ್ ಮಾಡಬೇಕು. ಅರ್ಧ ಫೋಲ್ಡ್ ಮಾಡಾದ್ಮೇಲೆ ನೋಡಿ ಇಲ್ಲಿಗೆ ಸೆರಗಿದೆ, ಇದಿಷ್ಟು ಸೆರಗಿದೆ ಅಲ್ವಾ. ಸೊ ಈ ಅಳತೆಗೆ ನಾವೇನು ಮಾಡಬೇಕು, ಕೈನಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಉಳಿದಿರೋ ಬ್ಯಾಲೆನ್ಸು ಇದಿಷ್ಟಿದೆ. ಸೊ ಇದನ್ನು ಅಷ್ಟೇ ಸೇಮ್ ಅದನ್ನು ಯಾವ ರೀತಿ ಮಾಡಿದ್ರು ಅದೇ ಥರ. ಯಾಕೆಂದರೆ ಇದಿಷ್ಟು ಪೂರ್ತಿ ಮಾಡಿದ್ರೆ ಬಾಕ್ಸ್ ಬರಲ್ಲ, ತುಂಬ ಅಗಲ ಬರುತ್ತೆ, ಒಂಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇದನ್ನಿಷ್ಟನ್ನು ಸ್ವಲ್ಪ ಫೋಲ್ಡ್ ಮಾಡಿ ಸೊ ನೋಡಿ ಮತ್ತೆ ಇದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸೊ ಫೈನಲಿ ರೆಡಿ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ನಾವು ಇದನ್ನು ಫಸ್ಟ್ ಬಿಟ್ಟಿದ್ವಲ್ಲ ಆ ಸೈಡನ್ನು ಎಳ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನು ಹಿಂಗೆ ತಗೊಂಡಾದ್ಮೇಲೆ ಇದನ್ನೇನು ಮಾಡಬೇಕು, ಈ ರೀತಿ ಮಾಡ್ಕೋಬೇಕು. ನೋಡಿ ಇದಿಷ್ಟಾದಮೇಲೆ ನೋಡಿ ಸೆರಗು ಬಂದು ಲಾಸ್ಟಲ್ಲಿ ಇಲ್ಲಿವರೆಗೂ ಬಂದಿದೆ, ಅಂದರೆ ಇಲ್ಲಿವರೆಗೂ ಬಂದಿದೆ. ನೀವೇನು ಮಾಡಬೇಕು, ಇಲ್ಲಿಗೊಂದು ಸೆಕ್ಯೂರಿಟಿ ಪಿನ್ನನ್ನು ಹಾಕಿ ಆರಾಮಾಗಿ ಸ್ಟಾರ್ಟಿಂಗ್ ಕಲಿಯುವಾಗೊಂದು ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ. ಬಟ್ ನೀವು ಕಲಿತಾದ್ಮೇಲೆ ಆರಾಮಾಗಿ ಮಾಡ್ಬೋದು. ಅದೇನೋ ಗಾದೆ ಹೇಳ್ತಾರೆ ನೋಡಿ, ಕಲಿಯುವಾಗ ಬ್ರಹ್ಮ ವಿದ್ಯೆ, ಕಲಿತಾದ್ಮೇಲೆ ಕೋಟಿ ವಿದ್ಯೆ ಅಂತ ನೋಡಿ ಅಷ್ಟೇನೆ. ಬಟ್ ನಮಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಬಟ್ ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ನಾವೇ ಕಲ್ತ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಇನ್ ಕೇಸ್ ನಾವು ತುಂಬ ನೀಟಾಗಿ ಕ್ಲಿಯರಾಗಿ ಕಲ್ತ್ವಿ ಅಂತ ಅಂದರೆ ಮನೆಯಲ್ಲೇ ಇರುವಂಥವ್ರಿಗೆ ಈ ಥರ ಒಂದು ಡೈಲಿ ಒಂದು ಮಾಡಿದ್ರೂ ಏನೋ ಒಂದು ನಮ್ಮ ಖರ್ಚಿಗಾದರೂ ಆಗುತ್ತೆ. ಒಟ್ಟಾರೆ ಏನೋ ಒಂದು ಕಲ್ತ್ಕೊಂಡಿದ್ದು ಒಂದಲ್ಲ ಒಂದಿನ ಯೂಸ್ ಆಗೇ ಆಗುತ್ತೆ, ಯೂಸ್ ಆಗ್ದಲೇ ಅಂತೂ ಇರೋದಿಲ್ಲ. ತುಂಬ ನೀಟಾಗಿ ಬರುತ್ತೆ. ಇದು ಬಂದು ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಆಗ್ಬೋದೇನೋ, ಬಟ್ ನಾನು ವಿಡಿಯೋ ಮಾಡಿ ತೋರಿಸಿರೋದ್ರಿಂದ ಇಷ್ಟೊತ್ತವರೆಗೂ ಟೈಮ್ ಆಗಿದೆ. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಯಾಕೆಂದರೆ ನೀವು ಲೈಕ್ ಕೊಡೋದ್ರಿಂದ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ನೆಕ್ಸ್ಟು ವಿಡಿಯೋಸ್ ಮಾಡೋದಕ್ಕಾಗಿರ್ಬೋದು, ವ್ಲಾಗ್ ಮಾಡೋದಕ್ಕಾಗಿರ್ಬೋದು. ಯಾಕೆಂದರೆ ನಾವು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಎಲ್ಲರೂ ನೋಡಲಿ ಅಂದ್ಬಿಟ್ಟು ನಾವು ವ್ಲಾಗ್ನ ಮಾಡ್ತೀವಿ ಅಲ್ವಾ. ಸೊ ಹಂಗಾಗಿ ಲೈಕ್ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ನಿಮಗೇನಾದರೂ ಈ ವ್ಲಾಗಿಂದ ಯೂಸ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ನ ಕೊಡಿ. ಸೊ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.